ಸ್ನೇಹಿತರೆ, ನಾನು ನಿಮ್ಮ ಆಸ್ಟ್ರೋತಾರಿಣಿ ಮಾತಾಡ್ತಾ ಇರೋದು. ಈ ದಿನದ ವಿಶೇಷ ಸಿಂಹರಾಶಿ ಸಿಂಹ ಲಗ್ನದ ಬಗ್ಗೆ ಮಾತಾಡೋಣ. ಯಾರ್ಯಾರು ಸಿಂಹರಾಶಿ ಸಿಂಹ ಲಗ್ನದವರಿದ್ದೀರೋ ಈ ವಿಡಿಯೋನ ಕೊನೆವರೆಗೂ ನೋಡಿ ಉಪಯೋಗಗಳನ್ನ ಪಡ್ಕೊಳ್ಳಿ. ಓಕೆ, ಹಾಗೆ ಸಿಂಹರಾಶಿ ಸಿಂಹ ಲಗ್ನದವರು ಯಾವುದೇ ಕಾರಣಕ್ಕೂ ಯಾರಿಗೂ ಮಾತನ್ನು ಕೊಡೋಕೆ ಹೋಗ್ಬೇಡಿ. ಮಾತನ್ನು ಕೊಟ್ಟು ತಪ್ಪಿದರೆ ತುಂಬ ಕೆಡುಕನ್ನು ಅನುಭವಿಸಬೇಕಾಗತ್ತೆ. ಹಣ ಇರ್ಬೋದು, ವ್ಯವಹಾರ ಇರ್ಬೋದು, ಇಲ್ಲ ಸಂಬಂಧಗಳಲ್ಲಿರ್ಬೋದು, ಯಾರಿಗೂ ಕೂಡ ನೀವು ಮಾತನ್ನು ಕೊಟ್ಟು ಕಮಿಟ್ ಆಗೋಕ್ಕೆ ಹೋಗಬೇಡಿ. ಇದರಿಂದ ತುಂಬ ಕೆಟ್ಟದಾಗುತ್ತೆ. ಹಾಗೆ ಸಿಂಹರಾಶಿ ಸಿಂಹ ಲಗ್ನದವರು ಬೆಳಿಗ್ಗೆ ಬೇಗ ಎದ್ದೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ನೀವು ಬೇಗ ಎದ್ದು ಒಂದು ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಹೋಗಿ. ನಿಮ್ಮ ಭವಿಷ್ಯ ನಿಮಗೆ ಉಜ್ವಲವಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಹಾಗೆ ನೀವು ಯಾವುದೇ ಕಾರಣಕ್ಕೂ ಇಲಿಗಳನ್ನು ಸಾಯಿಸಬೇಡಿ. ಇದು ಮುಖ್ಯವಾಗಿ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಹೇಳ್ತಾ ಇರೋದು. ನೀವು ಇಲಿಗಳನ್ನು ಸಾಯಿಸ್ಲಿಕ್ಕೆ ಹೋಗಬೇಡಿ. ಹಾಗೆ ನೀವು ತಾಯಿ ನಿಂದನೆಯನ್ನು ಕೂಡ ಮಾಡಬೇಡಿ. ಯಾರ್ಯಾರು ಸಿಂಹರಾಶಿ ಸಿಂಹ ಲಗ್ನದವರಿದ್ದೀರೋ ದಯವಿಟ್ಟು ತಾಯಿ ನಿಂದನೆಯನ್ನು ಮಾಡೋಕ್ಕೆ ಹೋಗಬೇಡಿ. ಅವರ ಏನು ಹೇಳ್ತಾರೆ, ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಬೇಕು. ಯಾವುದೇ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ. ಕೋಪದಲ್ಲೂ ಕೂಡ ಅವ್ರ ಹತ್ರ ನೀವು ಬಯಸ್ಕೊಳ್ಬೇಡಿ. ಸಿಂಹರಾಶಿ ಸಿಂಹ ಲಗ್ನದವರು ಯಾವುದೇ ಕಾರಣಕ್ಕೂ ತಾಯಿ ನಿಂದನೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನೀವು ಪ್ರತಿದಿನ ಎದ್ದಿದ ತಕ್ಷಣ ಸ್ನಾನ ಮಾಡಿ ಕೆಲಸಕ್ಕೆ ಹೊರಡ್ತಾ ಇದ್ದೀರಾ, ಇಲ್ಲ ಬಿಸ್ನೆಸ್ಸಿಗೆ ಹೊರಡ್ತಾ ಇದ್ದೀರಾ ಅಂದರೂ ಪರವಾಗಿಲ್ಲ, ಹಣೆಗೆ ಚಂದನವನ್ನು ಇಡೋದನ್ನು ರೂಢಿ ಮಾಡಿ. ಯಾರು ಸಿಂಹರಾಶಿ ಸಿಂಹ ಲಗ್ನದವರು ಹಣೆಗೆ ಚಂದನವನ್ನು ಪ್ರತಿದಿನ ಇಡೋದ್ರಿಂದ ತುಂಬ ಲಾಭವಾಗುತ್ತೆ ನಿಮಗೆ. ಧನ್ಯವಾದಗಳು.